ಸುಮಾರು 15 ವರ್ಷಗಳ ಹಿಂದೆ ಅದ್ದೂರಿ ಚಿತ್ರದ ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾಣಿ ಅನ್ನೋ ಸಾಂಗ್ ಶೂಟ್ ಆಗಿದ್ದು ಇದೇ ಜಾಗದಾಗ. ರಾಧಿಕಾ ಪಂಡಿತ್ ಅವರು ಆ ಜಾಗದಾಗ ನಿಂತಿರ್ತಾರ. ಇನ್ನು ಧ್ರುವ ಸರ್ಜಾ ಅವರು ಇದೇ ಜಾಗದಾಗ ನಡ್ಕೋತ ಬರ್ತಾರ. ಈ ಜಾಗದಲ್ಲಿ ಇರುವಂಥ ಕುಮಟಗಿ ಕೆರೆಯ ನೀರನ್ನು ಬಳಸಿ ಇಲ್ಲಿ ಅನೇಕ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಯಾರ. ಇನ್ನು ಪೂರ್ತಿ ಈ ಜಾಗದಾಗ ಏನು ದೊಡ್ಡ ಕೆರೆ ಕಾಣ್ತದ, ಅದ್ರ ಮುಖಾಂತರ ನೀರು ರಭಸವಾಗಿ ಈ ಸ್ಪಾಟಿಗೆ ಬರ್ತಿತ್ತು. ಇಲ್ಲಿ ಕೆಲಸ ಮಾಡುವಂಥ ಜನರು ಒಬ್ಬೊಬ್ಬರಿಗೆ ನೀರನ್ನು ತಂದು ಪೂರ್ತಿ ಮೇಲ್ಗಡೆ ಇರುವಂಥ ಪೈಪ್ ಒಳಗೆ ನೀರನ್ನು ಹಾಕ್ತಿದ್ರಂತ. ಅಲ್ಲಿಂದ ನೀರ ಪೂರ್ತಿ ಕೆಳಗೆ ಬರ್ತಿತ್ತು. ಪೈಪ್ಗಳ ಮೂಲಕ ಮ್ಯಾಗ ಹೋಗಿ ಕಾರಂಜಿ ಥರ ಕೆಳಗೆ ನೀರು ಬೀಳ್ತಿತ್ತ. ಅದಕ್ಕೆ ನೀರೆಲ್ಲ ಹೋಗಾಕ ಈ ರೀತಿ ಕಲ್ಲುಗಳನ್ನು ಬಳಕೆ ಮಾಡ್ಯಾರ. ಹಾಗಾಗಿ ಇದನ್ನು ಲಾಕಿ ಮಾಡಿಬಿಟ್ರು. ಇಲ್ಲಿಂದ ಪೂರ್ತಿ ಮ್ಯಾಗ ಹತ್ತಿ ಬರೋದೇ ಭಾಳ ಕಷ್ಟ. ಮ್ಯಾಗ ಏರಿ ಅಲ್ಲಿಗೆಲ್ಲ ಹೋಗ್ಬೋದು. ಬಟ್ ಅದಂತರೂ ಸಿಕ್ಕಾಪಟ್ಟೆ ರಿಸ್ಕ್ ಅದು ಇರೋದು. ಇವೆಲ್ಲ ಭಾಳ ಡೇಂಜರ. ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಈಗಾಗಲೇ ಹಿಂದಿನ ವಿಡಿಯೋದಾಗ ಸಂಗೀತ ಮಹಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿ ಇವಾಗ ನಾನು ಬಂದಿರುವಂಥ ಮತ್ತೊಂದು ಸ್ಥಳ ಯಾವುದಪ್ಪ ಅಂತಂದ್ರೆ ಅದುವೇ ಕುಮಟಗಿಯಲ್ಲಿರುವಂಥ ಬೇಸಿಗೆ ಅರಮನೆ. ಇವತ್ತಿನ ಈ ವಿಡಿಯೋದಾಗ ಈ ಸ್ಥಳದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತೀನಿ. ಯಾರೆಲ್ಲ ಮೊದಲನೇ ಸಾರಿ ವಿಡಿಯೋ ನೋಡತ್ತೀರಿ, ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋ ಹೆಂಗೆ ಅನಿಸ್ತತ್ತ ಕಾಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಮು. ಒಂದು ಭಾಳ ಖುಷಿಯ ವಿಚಾರ ಏನಪ್ಪ ಅಂತಂದ್ರೆ ಈ ಆದಿಲ್ ಶಾಹಿ ಎಲ್ಲ ರಾಜ್ಯದಲ್ಲಿ ನಮ್ಮ ಬಿಜಾಪುರದಾಗ ಅತಿ ಹೆಚ್ಚು ಕಟ್ಟಡಗಳನ್ನು ನಿರ್ಮಾಣ ಮಾಡಿರುವಂಥ ಏಕೈಕ ರಾಜ್ಯ ಯಾರಪ್ಪ ಅಂತಂದ್ರೆ ಅದುವೇ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅಂತ ಹೇಳ್ಬೋದು. ಯಾಕೆ ಈ ಮಾತು ಹೇಳತ್ತೀನಪ್ಪ ಅಂತಂದ್ರೆ ಅವ್ರು ಕಟ್ಟಿರೋ ಇಬ್ರಾಹಿಂ ರೋಜಾ ಕೂಡ ಗೊತ್ತು ನಿಮಗೆ. ಅದಾದ್ಮ್ಯಾಗ ಸಂಗೀತ ಮಹಲ್, ನಾರಿ ಮಹಲ್ ಇದನ್ನು ಕೂಡ ಕಟ್ತಾರ. ಅದೇ ಜಾಗದಾಗ ನವರಸಪುರ ಎಂಬ ದೊಡ್ಡ ನಗರವನ್ನೇ ಕೂಡ ಸೃಷ್ಟಿ ಮಾಡ್ತಾರ. ಇದೆಲ್ಲ ಬಿಟ್ರೆ ಇವಾಗ ಏನು ನೋಡತ್ತೀರಿ ಈ ಬೇಸಿಗೆ ಅರಮನೆಯನ್ನು ಇದನ್ನು ಕೂಡ ಕಟ್ಟಿದ್ದು ಅದೇ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ. ಅವರ ಕೊಡುಗೆ ಒಂದು ರೀತಿ ಈ ಜಾಗದಾಗ ಅಪಾರ ಐತೆ ಅಂತ ಹೇಳ್ಬೋದು. ಸಂಗೀತ, ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವಂಥ ರಾಜ ಅವರೇ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಕಟ್ಟಿದ ಅಂತ ಹೇಳ್ತಾರೆ. ಇದನ್ನು ಅವರೇ ಕಟ್ಟಿದ ಅಂತ ಯಾವುದೇ ರೀತಿ ಉಲ್ಲೇಖ ಇಲ್ಲ. ಇಲ್ಲಿರುವಂಥ ಒಂದಿಷ್ಟು ಶೈಲಿಗಳು ನೋಡಿದ್ರೆ ಇದನ್ನು ಅವರೇ ಕಟ್ಟಿದಂತ ನಾವು ತಿಳ್ಕೊಬೋದು. ಅದನ್ನು ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಈ ಬೇಸಿಗೆ ಅರಮನೆ ಕಟ್ಟೋ ಉದ್ದೇಶ ಇಷ್ಟೇ. ಯಾಕಂದರೆ ಬಿಜಾಪುರದಾಗ ಆವಾಗಿನ ಟೈಮ್ದಾಗ ಸಿಕ್ಕಾಪಟ್ಟೆ ಬಿಸಿಲಿರ್ತಿತ್ತು. ಹಾಗಾಗಿ ಈ ಜಾಗದಾಗ ಬೇಸಿಗೆ ಅರಮನೆ ಕಟ್ಟಿದ್ರೆ ಅಲ್ಲಿರುವಂಥ ರಾಜ ರಾಣಿಯರು ಮತ್ತು ಇನ್ನಿತರ ಜನರಿಗೆಲ್ಲ ಇಲ್ಲಿ ವಿಶ್ರಾಂತಿ ಪಡೆಯೋಕೆ ಅಥವಾ ಏನಾದರೂ ಚರ್ಚೆ ಮಾಡೋಕೆ ಇದಕ್ಕೆಲ್ಲ ಬಳಕೆ ಆಗ್ತಿತ್ತು. ಇದಕ್ಕೆಲ್ಲ ಉಪಯೋಗ ಆಗಲಿ ಅಂತ ಈ ಬೇಸಿಗೆ ಅರಮನೆನ ಕಟ್ತಾರೆ. ಆಲ್ಮೋಸ್ಟ್ ಎಲ್ಲ ಟೈಮ್ದಾಗ ಬರ್ತಿರಲಿಲ್ಲ. ಇಲ್ಲಿ ಕೆಲವು ಟೈಮ್ದಾಗ ಅಷ್ಟೇ ರಾಜರು ರಾಣಿಯರು ಈ ಜಾಗದಾಗ ಬಂದು ಇಲ್ಲಿ ವಿಶ್ರಾಂತಿ ಪಡಿತಿದ್ರು. ಈ ಪ್ಲೇಸ ಭಾಳ ಚಿಕ್ಕದಾಗಿದ್ದರೂ ಕೂಡ ಅಷ್ಟೇ ಕ್ರಿಯೇಟಿವ್ ಆಗಿ ನಿರ್ಮಾಣ ಮಾಡ್ಯಾರ. ಒಂದು ರೀತಿ ಜಲ್ ಮಹಲ್ ಅಂತಲೂ ಕರಿಬೋದು, ಬೇಸಿಗೆ ಅರಮನೆ ಅಂತಲೂ ಕರಿಬೋದು. ಇದು ನೋಡಿದ್ರೆ ಬರೀ ನಿಮಗೊಂದು ಕಟ್ಟಡ ಅಂತ ಅನಿಸ್ಬೋದು. ಆದ್ರೆ ಈ ಜಾಗದಲ್ಲಿ ಇರುವಂಥ ಕುಮಟಗಿ ಕೆರೆಯ ನೀರನ್ನು ಬಳಸಿ ಇಲ್ಲಿ ಅನೇಕ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಯಾರ. ಅದರ ಸುತ್ತಲೂ ಈ ಜಾಗದಾಗ ಈ ರೀತಿ ಹೊಂಡದ ಟೈಪ ಕಟ್ಟೆ ರೀತಿ ಯಾಕಪ್ಪ ಮಾಡ್ಯಾರ ಅಂತಂದ್ರೆ ಇದ್ರ ಸುತ್ತ ನೀರೆಲ್ಲ ಬಿಡ್ತಿದ್ರು. ಅಂದ್ರೆ ಒಂದು ಕಟ್ಟಡದ ಸುತ್ತ ನೀರೆಲ್ಲ ಅದಾವ ಅಂದ್ರೆ ಆಲ್ಮೋಸ್ಟ್ ಆ ಕಟ್ಟಡ ಅಂತೂ ಪೂರ್ತಿ ತಂಪಾಗಿ ಇದ್ದೇ ಇರ್ತೈತಿ. ಅಲ್ಲಿಂದ ನೀರ ಪೂರ್ತಿ ಕೆಳಗೆ ಬರ್ತಿತ್ತು. ಇಲ್ಲೆಲ್ಲ ನೀರು ಬಂದು ಇಲ್ಲೇನು ನಡು ಕಾಣತ್ತದಲ್ಲ ಈ ಸ್ಥಳದಾಗ ನೀರ ಪೈಪ್ಗಳ ಮೂಲಕ ಮ್ಯಾಗ ಹೋಗಿ ಕಾರಂಜಿ ಥರ ಕೆಳಗೆ ನೀರು ಬೀಳ್ತಿತ್ತ. ಒಳಗೆ ಪೂರ್ತಿ ತಂಪಾಗಿ ಇಡೋಗೋಸ್ಕರ ಅಂದ್ರೆ ರಾಜರಾಗಿರಲಿ ಅಥವಾ ಯಾರೇ ಈ ಜಾಗಕ್ಕೆ ಬಂದ್ರೆ ಅವ್ರಿಗೆ ಪೂರ್ತಿ ತಂಪಾಗಿ ಒಂದು ರೀತಿ ವಿಶ್ರಾಂತಿ ಪಡೆಯೋಕೆ ಸೊ ಈ ರೀತಿ ಟೆಕ್ನಾಲಜಿನ ಆವಾಗಿನ ಟೈಮ್ದಾಗೆ ಬಳಕೆ ಮಾಡ್ತಿದ್ರು. ಯಾಕಪ್ಪ ಅಂತಂದ್ರೆ ಒಳಗೆ ಹೋದ್ರೆ ನೀವು ನೋಡ್ಬೋದು ಪೂರ್ತಿ ನೀರು ಇಲ್ಲಿಂದ ಮ್ಯಾಗಿರಕ್ಕೆ ಅಲ್ಲೆಲ್ಲ ಪೂರ್ತಿ ಪೈಪ್ಗಳದಾವು. ಆ ಪೈಪ್ ಮುಖಾಂತರ ನೀರೆಲ್ಲ ಮ್ಯಾಗ ಹೋಗಿ ಪೂರ್ತಿ ಕೆಳಗೆ ಬೀಳ್ತಿತ್ತು. ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಕಾಡ್ಬೋದು, ಅಲ್ಲ ಆವಾಗ ವಿದ್ಯುತ್ ಇರಲಿಲ್ಲ, ಹೆಂಗೆ ನೀರು ಮ್ಯಾಗೆ ಇರ್ತಿತ್ತು, ಹೆಂಗೆ ಪ್ರೆಷರ್ ಕೊಡ್ತಿದ್ರು ಅಂತ ನೀವು ಅನ್ಕೋಬೋದು. ಅಲ್ಲಿ ಏನು ನಿಮ್ಗೆ ದೂರ ಅಥವಾ ಒಂದು ಕೋಟೆ ಗೋಡೆ ರೀತಿ ಕಾಣತ್ತದ, ಅದ್ರ ಮ್ಯಾಗಿಂದ ಜನರಿಂದ ಹೋಗಿ ನೀರು ಸುರುತ್ತಿದ್ರತ್ತ. ಅದ್ರ ಮ್ಯಾಗ ಇಷ್ಟು ಹೈಟ್ ಒಂದು ಕಟ್ಟಡದ ಮ್ಯಾಗ ನೀರು ಏರ್ಬೇಕಪ್ಪ ಅಂತಂದ್ರೆ ಅದಕ್ಕಿಂತ ಪೂರ್ತಿ ಹೈಟಿಂದ ನಾವು ನೀರು ಎಲ್ಲಿಂದ ಸುರುವಿದ್ರೆ ಅದು ಖಂಡಿತ ನೀರು ಮ್ಯಾಗ ಏರ್ತೈತಿ. ಇದೇ ರೀತಿ ಟೆಕ್ನಾಲಜಿನ ಬಳಕೆ ಮಾಡಿರ್ಬೋದು ಅನ್ಕೋತೀನಿ. ಇನ್ನು ಟೋಟಲಾಗಿ ಇದು 2 ಸ್ಟೆಪ್ಪದ ಕಟ್ಟಡ. ಇಲ್ಲೊಂದು ಐತಿ, ಇದ್ರ ಮ್ಯಾಗ ಅದೊಂದು ಐತಿ. ಅದರ ಸುತ್ತ ಸರೌಂಡಿಂಗ್ ಒಂದು 2-3 ಕಡೆ ಪೈಪ್ ಅದಾವು. ಅದ್ರ ಮ್ಯಾಗ ಗುಮ್ಮಟ ಏನು ಕಾಣತ್ತದಲ್ಲ ಅದ್ರ ಮುಖಾಂತರನೇ ಕೆಳಗೆ ನೀರು ಬೀಳ್ತಿತ್ತು ಅಂತ ಹೇಳ್ತಾರೆ. ಇಲ್ಲಿ ಒಳಗೆ ಹೋದ್ರೆ ಇಲ್ಲಿಂದ 2ನೇ ಅಂತಸ್ತಕ್ಕೆ ಏರ್ಬೋದು. ಬಟ್ ಇಲ್ಲಿ ಪೂರ್ತಿ ಲಾಕ್ ಮಾಡ್ಯಾರ. ಒಳಗೆ ಹೋಗಾಕ ಅಲವು ಇಲ್ಲ ಅನ್ಕೋತೀನಿ. ಕೆಳಗೆ ನೀರೇನು ಪೂರ್ತಿ ಅಲ್ಲಿ ಪಾಸ್ ಆಗೋದಿಲ್ಲ. ಪೂರ್ತಿ ನೀರು ಈ ಜಾಗದಾಗ ತುಂಬಿದ ಮ್ಯಾಗ ನೆಕ್ಸ್ಟ್ ಒಳಗಿನ ಸ್ಟೆಪ್ಗೆ ಹೋಗೋ ನೀರು
ಅಂದ್ರೆ ಇದ್ರೊಳಗೆ ನೀರೆಲ್ಲ ಬರೋಕೆ ಪೈಪ್ಗಳನ್ನು ಯಾವ ರೀತಿ ಬಳಕೆ ಮಾಡಿದ್ರು ನೋಡ್ರಿ ಎಲ್ಲ ಆಲ್ಮೋಸ್ಟ್ ಪೈಪ್ಗಳೆಲ್ಲ ಕಲ್ಲೊಳಗೆ ಇದ್ರ ಮೂಲಕ ಇದ್ರ ನೀರು ಬಿದ್ದು ಇದು ಪೂರ್ತಿ ಫುಲ್ ಆಕಿತ್ತು. ಸ್ವಲ್ಪ ತಿಂಗಳುಗಳಾದ್ಮ್ಯಾಗ ನೀರೆಲ್ಲ ಚೇಂಜ್ ಮಾಡ್ತಿರತ್ತೆ ಅನ್ಕೋತೀನಿ. ಅದಕ್ಕೆ ನೀರೆಲ್ಲ ಹೋಗೋಕೆ ಈ ರೀತಿ ಕಲ್ಲುಗಳನ್ನು ಬಳಕೆ ಮಾಡ್ಯಾರ. ಇದು ಎಲ್ಲ ಕಲ್ಲೊಳಗೆ ಕೆತ್ತಿ ಈ ರೀತಿ ಪೈಪ್ಗಳನ್ನು ಮಾಡ್ಯಾರ. ಯಾಕಂದ್ರೆ ಅವಾಗೆಲ್ಲ ಪ್ಲಾಸ್ಟಿಕ್ ಫೈಬರ್ದು ಇವೆಲ್ಲ ಇರ್ತಿರಲಿಲ್ಲ. ಈ ರೀತಿ ಕಲ್ಲಿನೊಳಗೆ ಪೈಪ್ಗಳನ್ನು ಕೆತ್ತಿ ಅದ್ರ ಮುಖಾಂತರ ನೀರೆಲ್ಲ ಹೊರಗೆ ಹೋಗ್ತಿತ್ತು. ಬಟ್ ಮಳೆಗಾಲದಾಗ ಎಲ್ಲ ಈ ಜಾಗದಾಗ ನೀರು ಇರ್ತಾವೆ ಅನ್ಕೋತೀನಿ. ಇವಾಗ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿ ನೀರಿಲ್ಲ, ಪೂರ್ತಿ ಖಾಲಿ ಐತಿ. ಈ ಕಟ್ಟಡ ಸುತ್ತ ಇಲ್ಲೆಲ್ಲ ಏನು ಕಲ್ಲು ಹಾಕ್ಯಾರಲ್ಲ, ಒಂದಿಷ್ಟು ಕಲ್ಲೆಲ್ಲ ಕುಸಿದು ಕೇಳ್ಬಿಡ್ದಾವು, ಒಡೆದವು. ಬಟ್ ಇಲ್ಲೊಂದು ಕಲ್ಲು ಚಲೋ ಐತಿ. ಇದು ನೋಡಿದ್ರೆ ಆನೆಯ ಸೊಂಡಿಲಿನ ಆಕಾರದಾಗ ಐತಿ. ಇದೇ ರೀತಿ ಇಲ್ಲಿರುವಂಥ ಎಲ್ಲ ಕಲ್ಲುಗಳನ್ನು ಕೆತ್ತನೆ ಮಾಡ್ಯಾರ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಸುಮಾರು 15 ವರ್ಷಗಳ ಹಿಂದೆ ಅದ್ದೂರಿ ಅನ್ನೋ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು, ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು. ಅದರೊಳಗೆ ಒಂದು ಸಾಂಗ್ ಐತಿ, ಮುಸ್ಸಂಜೆ ವೇಳೆಯಲ್ಲಿ ಮುತ್ತಿಟ್ಟ ಉಸಿರಾನಿ ಬಿಟ್ಟು ಹೋಗೋ ದಾರಿಯಲ್ಲಿ ಖುಷಿಯೇ ಇಲ್ಲ. ಈ ಸಾಂಗ ನೀವು ಕೇಳಿರ್ತೀರಿ ಅಂತ ಅನ್ಕೋತೀನಿ. ಈ ಸಾಂಗ್ನ ಫಸ್ಟ್ ಏನು ಸೀನ್ ಬರ್ತದಲ್ಲ, ಆ ಹಾಡು ಚಿತ್ರೀಕರಣ ಆಗಿದ್ದು ಇದೇ ಜಾಗದಾಗ. ಆಲ್ಮೋಸ್ಟ್ ಆ ಸಾಂಗ್ ಯಾರೆಲ್ಲ ನೋಡಿರ್ತೀರಿ ಅವ್ರಿಗೆ ಗೊತ್ತಿರ್ತೈತೆ ಅನ್ಕೋತೀನಿ. ನೋಡ್ರಿ, ಆ ಸಾಂಗ್ ಒಳಗೆ ರಾಧಿಕಾ ಪಂಡಿತ್ ಅವರು ಆ ಜಾಗದಾಗ ನಿಂತಿರ್ತಾರೆ. ಇನ್ನು ಧ್ರುವ ಸರ್ಜಾ ಅವರು ಇದೇ ಜಾಗದಾಗ ನಡ್ಕೋತ ಬರ್ತಾರೆ. ಇದೇ ಜಾಗದಾಗ ಕ್ಯಾಮ್ರಾ ಇಟ್ಟು ಆ ಶಾಟ್ನ ಶೂಟ್ ಮಾಡ್ಯಾರ. ಮತ್ತು ಆ ಸೈಡ್ ಒಂದು ಕ್ಯಾಮ್ರಾ ಇಟ್ಟು ಶೂಟ್ ಮಾಡ್ತಾರೆ. ಇದು ಎಲ್ಲ ಪೂರ್ತಿ ಕ್ಲಿಯರ್ ಆಗಿ ಕಾಣ್ತದ ನೋಡ್ಬೋದು. ಇದಾಗಿರ್ಬೋದು, ಈ ಕಟ್ಟಡ ಆಗಿರ್ಬೋದು, ಆ ಸಾಂಗ್ ಒಳಗೆ ಪೂರ್ತಿ ಕ್ಲಿಯರ್ ಆಗಿ ಕಾಣ್ತದ. ಅಂದ್ರೆ ಆ ಹಾಡೊಳಗೆ ಒಂದಿಷ್ಟು ಬೇರೆ ಬೇರೆ ಸೀನ ಇಲ್ಲೇ ಸುತ್ತಮುತ್ತ ಎಲ್ಲ ಶೂಟ್ ಮಾಡ್ಯಾರ. ಬಟ್ ನಮ್ಗೆ ಕ್ಲಿಯರಾಗಿ ಗೊತ್ತಾಗಲ್ಲ. ಆದರೆ ಈ ಜಾಗದಾಗ ಪರ್ಟಿಕ್ಯುಲರ್ ಆಗಿ ನಮ್ಗೆ ಅರ್ಥ ಆಗ್ತದ ಅದು ಶೂಟ್ ಆಗಿದ್ದು ಇಲ್ಲೇ ಅಂತ. ಸೊ ಇಲ್ಲಿರುವಂಥ ಸುತ್ತಮುತ್ತ ಹುಡುಗರು ಅನ್ಕೋತೀನಿ. ತಮ್ಮ ಯಾವ್ರು ನಿಮ್ದು? ಮುಟ್ಟಿಗೆ. ಏನು ಮಾಡ್ತೀರಿ? ಸಾಲಿ ಎಷ್ಟು ಕಲ್ತೀರಿ? ಇಲ್ಲೊಂದು ಸಾಂಗ್ ಶೂಟ್ ಆಗಿ ಗೊತ್ತಾನೆ ಯಾವ್ದತ್ತ ಸಾಂಗ್? ಹಾಂ, ಶನಿ ದಿನ ನೋಡಿ. ಒಂದು ರೀತಿ ಒಳಗೆ ಹೇಳಬೇಕಪ್ಪ ಅಂತಂದ್ರೆ ಈ ಸ್ಥಳ ಮನೋರಂಜನೆಯ ಮುಖ್ಯ ಕೇಂದ್ರವಾಗಿ ಕೂಡ ಬಳಕೆ ಆಗ್ತಿತ್ತು. ಅಂದ್ರೆ ಇಲ್ಲಿ ಕುದುರೆ ಸವಾರಿ, ಪ್ರಾಣಿಗಳ ಬೇಟೆ, ಸಂಗೀತ ಇತ್ಯಾದಿ ಚಟುವಟಿಕೆಗಳು ಈ ಜಾಗದಾಗ ಆಗ್ತಿತ್ತಂತ. ಈ ರೀತಿ ಯಾಕಪ್ಪ ಹೇಳತ್ತೀನಂತಂದ್ರೆ ಇಲ್ಲಿರುವಂಥ ಈ ಕಟ್ಟಡದ ಒಳಗೆ ಗೋಡೆಯ ಮ್ಯಾಗ ಕುದುರೆ ಸವಾರಿ, ಪ್ರಾಣಿ ಪಕ್ಷಿಗಳ ಬೇಟೆ, ಸಂಗೀತ, ರಾಣಿ ಮತ್ತು ಆಕೆಯ ಸಹಚರ್ಯರ ಜೊತೆ ಕೂತಿರೋದನ್ನು, ಹಾಗೆ ಇನ್ನೂ ಅನೇಕ ಚಿತ್ರಗಳು ಈ ಏನು ಕಟ್ಟಡ ಕಾಣತ್ತದಲ್ಲ ಇದ್ರೊಳಗೆ ಗಾಡಿ ಮ್ಯಾಗ ಅದಾವಂತ. ಈಗಾಗಲೇ ನಿಮಗೆ ಗೊತ್ತು, 2ನೇ ಇಬ್ರಾಹಿಂ ಆದಿಲ್ ಶಾಹಿಗೆ ಸಂಗೀತ ಮತ್ತು ಕಲೆಗಳ ಮ್ಯಾಗ ಎಷ್ಟು ಆಸಕ್ತಿ ಇತ್ತಂತ. ಇಲ್ಲಿರುವ ಗೋಡೆಗಳೊಳಗೆ ಸಂಗೀತಗಾರನು ವಾದ್ಯ ನುಡಿಸ್ತಿರುವುದು, ಹಾಗೆ ಅವನ ಎದುರು ಮಹಿಳೆಯರು ಕೂತು ಆ ದೃಶ್ಯಗಳನ್ನು ನೋಡ್ತಾ ಇರೋದು, ಹೀಗೆ ಹಲವಾರು ಸಂಗೀತಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳು ಈ ಗಾಡಿ ಮ್ಯಾಗ ಅದಾವು. ಇದನ್ನೆಲ್ಲ ನೋಡಿದ್ರೆ ಈ ಕಟ್ಟಡವನ್ನು ಕಟ್ಟಿರೋದು 2ನೇ ಇಬ್ರಾಹಿಂ ಆದಿಲ್ ಶಾಹಿನೇ ಇರಬಹುದು ಅಂತ ಈ ರೀತಿ ಊಹೆ ಮಾಡಿಕೊಂಡು ಇದನ್ನು ಕಟ್ಟಿರೋದು ಅದೇ ರಾಜ ಅಂತ ಹೇಳ್ತಾರೆ. ಇನ್ನು ಈ ಕಟ್ಟಡ ನೋಡಿದ್ರೆ ನಮಗೆ ಹೆಂಗೆ ಅನಿಸ್ತದಪ್ಪ ಅಂತಂದ್ರೆ ಅವಾಗಿನ ರಾಜರಾಗಿರ್ಬೋದು ಅಥವಾ ರಾಣಿಯರು ಸ್ನಾನ ಮಾಡುವಂಥ ಸ್ನಾನದ ಕೋಣೆ ಅಂತ ಅನ್ಕೋತೇವು. ಯಾಕಂದ್ರೆ ಒಳಗೆ ಟಬ್ ರೀತಿ ಅದಾವು, 3 ಜಾಗದಾಗ ಅದಾವು. ಅದು ಏನು ಸ್ನಾನ ಮಾಡೋಕ್ಕೆ ಬಳಸ್ತಿದ್ರು ಅಥವಾ ಬೇರೆದಕ್ಕೆ ಬಳಸ್ತಿದ್ರು ಗೊತ್ತಿಲ್ಲ. ಯಾಕಂದ್ರೆ ಅದರೊಳಗೂ ಪೈಪಿನ ಸಿಸ್ಟಮ್ ಐತಿ, ನೀರೆಲ್ಲ ಹೋಗೋಕೆ ಪೈಪ್ ಐತಿ ಅಲ್ಲೂ. ಇದನ್ನೆಲ್ಲ ನೋಡಿದ್ರೆ ಬಹುಶಃ ಸ್ನಾನ ಮಾಡೋಕ್ಕೆ ಅದನ್ನು ಬಳಕೆ ಮಾಡ್ತಿರ್ಬೋದು ಅಂತ ಅನ್ಕೋತೀನಿ. ಹಾಗೆ ಸೈಡೆಲ್ಲ ಬಟ್ಟೆ ಬದಲಾಯಿಸೋಕೆ ಸಣ್ಣ ಸಣ್ಣ ಕೋಣೆಗಳದಾವು. ಹಾಗಾಗಿ ಬೇಸಿಗೆ ಟೈಮ್ ಇಲ್ಲೆಲ್ಲ ಬಂದಾಗ 1-2 ದಿನ ಇಲ್ಲಿ ನಿಂತರೂ ಕೂಡ ಎಲ್ಲ ರೀತಿಯ ಸೌಲಭ್ಯಗಳನ್ನು ಈ ಜಾಗದಾಗ ಮಾಡ್ಯಾರ. ಇಲ್ಲಿ ಏನಪ್ಪ ದೊಡ್ಡ ಪ್ರಾಬ್ಲಮ್ ಅಂತಂದ್ರೆ ಆವಾಗ ಇದು ಎಲ್ಲ ಓಪನ್ ಇತ್ತು. ಇಲ್ಲಿ ಬಂದಂಥ ಟೂರಿಸ್ಟ್ ಎಲ್ಲ ಏನು ಮಾಡಿದ್ರು ಅಂದ್ರೆ ಒಳಗೆ ಗಾಡಿ ಮ್ಯಾಗಿದ್ದಂಥ ಎಷ್ಟೋ ಚಿತ್ರಗಳ ಮ್ಯಾಗ ಹೆಸರ ಅದು ಇದು ಏನೇನೋ ಬರ್ತಾರೆ. ಹಾಗಾಗಿ ಸ್ವಲ್ಪ ಕಾಣ್ತಿದ್ದಂಥ ಚಿತ್ರಗಳು ಅವು ಪೂರ್ತಿ ಹಾಳೋದು. ಹಾಗಾಗಿ ಇದನ್ನು ಲಾಕಿ ಮಾಡಿಬಿಟ್ರು. ಇವಾಗ ಯಾವುದೇ ರೀತಿ ಟೂರಿಸ್ಟ್ಗೆ ಒಳಗೆ ಅಲೌಡ್ ಇಲ್ಲ. ಇವಾಗ ನಾನು ನಿಮ್ಗೆ ಒಳಗಿಂದ ತೋರಿಸೋದು ಆಗಲ್ಲ ಒಳಗೆ ಹೆಂಗೆಲ್ಲ ಐತಪ್ಪ ಅಂತ. ಬಟ್ ನಾನು ಕೇಳಿದ್ದೆ ಸೆಕ್ಯೂರಿಟಿ ಗಾರ್ಡ್ಗೆ, ಒಳಗಿಂದ ಲಾಕ್ ತೆಗಿತೀರೇನ್ರಿ ಅಂತ. ಇಲ್ಲರಿ, ತೆಗೆದ್ರೆ ನನ್ನ ಕೆಲಸ ಹೋಗೋದ, ಮ್ಯಾಗಿನ ಪರ್ಮಿಷನ್ ತೊಗೋಬೇಕತ್ತಲ್ಲ ಅಂದ್ರೆ. ನೋಡಿರಿ, ಪೂರ್ತಿ ಈ ಕಟ್ಟಡದ ಮ್ಯಾಗ ಈ ಜಾಗದಾಗ ಇರೋಕೆ ಇಲ್ಲೆಲ್ಲ ಮೆಟ್ಲುಗಳು ಎಲ್ಲ ಅದಾವು. ಆದ್ರೆ ಆಲ್ಮೋಸ್ಟ್ ಅದನ್ನು ಲಾಕ್ ಮಾಡ್ಯಾರ. ಒಟ್ಟು ಸುತ್ತಮುತ್ತ ಏನೂ ಉಳಿಸೇ ಇಲ್ಲಿ ಎಲ್ಲ ಲಾಕ್ ಮಾಡ್ಯಾರ. ಇನ್ನು ಬೇಸಿಗೆ ಅರಮನೆಯ ಇವೆರಡು ಕಟ್ಟಡಗಳು ಬಿಟ್ಟರೆ ಇಲ್ಲಿಂದ ಸ್ವಲ್ಪ ಹಿಂದೆ ಜಾಗದ ನೋಡ್ಬೋದು. ಅಲ್ಲೊಂದು ದೊಡ್ಡ ಕೋಟೆಯ ರೀತಿ ಒಂದು ಕಂಬದ ರೀತಿ ಕಲ್ಲನ್ನು ಕಟ್ಟ್ಯಾರ. ಅಲ್ಲಿ ಹೋಗಿ ನೋಡು ಬರ್ರಿ, ಅದು ಹೆಂಗೆ ಐತಿಪ್ಪ ಅಂತ ಒಂದ್ಸಲ. ಇವಾಗ ನಿಧಾನವಾಗಿ ಮ್ಯಾಗೇರು ಬರ್ರಿ. ನೋಡಿದ್ರೆ ಇವು ಕಲ್ಲು ಕೂಡ ಅಷ್ಟು ಗಟ್ಟೇನಿಲ್ಲ, ಭಾಳ ಹಳ್ಳೆ ಪುಳಿ ಅದಾವೆ ಕಲ್ಲುಗಳು. ಇಲ್ಲಿಂದ ಪೂರ್ತಿ ಮ್ಯಾಗ ಹತ್ತಿ ಬರೋದೇ ಭಾಳ ಕಷ್ಟ. ಯಾಕಪ್ಪ ಅಂತಂದ್ರೆ ಕಲ್ಲ ಪೂರ್ತಿ ಅದ್ರಿ ಇನ್ನೇನು ಸ್ವಲ್ಪ ಇದ್ರಾಗೆ ಬೀಳೋ ಪರಿಸ್ಥಿತಿ ಒಳಗೆ ಅದಾವೆ ಇಲ್ಲೆಲ್ಲ ಕಲ್ಲು. ಅಂದ್ರೆ ಸ್ವಲ್ಪ ಧೈರ್ಯ ಮಾಡಿ ಮ್ಯಾಗ ಹತ್ತಿದೆ. ಇಲ್ಲಿ ನೀವೆಲ್ಲ ಬಂದಾಗ ಇದ್ರ ಮ್ಯಾಗಂತೂ ಹತ್ತಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಆಲ್ಮೋಸ್ಟ್ ಅಷ್ಟು ಗಟ್ಟಿ ಅಂತೂ ಇಲ್ಲಿದು ನೋಡಿದ್ರೆ ಹಾಗೆ ಅನ್ಸತ್ತೆ ನನಗೆ. ಇನ್ನು ಅಲ್ಲಿಂದ ಹತ್ತು ಬಂದಿ ಅಂದ್ರೆ ಈ ಜಾಗದಾಗ ಪೂರ್ತಿ ಮ್ಯಾಗ ಏರೋದೈತಿ. ಮ್ಯಾಗ ಏರಿ ಅಲ್ಲಿಗೆಲ್ಲ ಹೋಗ್ಬೋದು.
ಬಟ್ ಅದಂತರೂ ಸಿಕ್ಕಾಪಟ್ಟೆ ರಿಸ್ಕ್ ಅದು ಇರೋದು. ಆದರೆ ಆಲ್ಮೋಸ್ಟ್ ಈ ಭಾಗ ಪೂರ್ತಿ ಕುಸಿದ ಕೆಳಗೆ ಬಿದ್ದದ. ನನ್ನ ಪ್ರಕಾರ ಪೂರ್ತಿ ಸೇಫ್ ಅಂತರೂ ಅಲ್ವೇ ಅಲ್ಲ. ನೋಡ್ರಿ, ನಮಗೆ ಗೊತ್ತಿರೋ ಪ್ರಕಾರ ಈ ಒಂದು ಏನು ದೊಡ್ಡ ಕಟ್ಟಡ ಐತ್ಲ, ಇದನ್ನು ಕಟ್ಟೋ ಉದ್ದೇಶ ಏನಪ್ಪ ಅಂತಂದ್ರೆ, ಇದು ಆವಾಗ ಪೂರ್ತಿ ರೌಂಡ್ ಶೇಪ್ ಇತ್ತು. ಇದ್ರ ಮ್ಯಾಗ ಇರೋಕೆ ಎಲ್ಲ ಸೂಕ್ತವಾಗಿ ಅವಾಗೆಲ್ಲ ಇತ್ತು. ಆವಾಗ ಆ ಕುಮಟಿಗೆ ಕೆರೆ ಒಳಗಡೆ ಇದ್ದಂಥ ನೀರನ್ನು ಇಲ್ಲಿ ಕೆಲಸ ಮಾಡುವಂಥ ಜನರು ಒಬ್ಬೊಬ್ಬರಿಗೆ ನೀರನ್ನು ತಂದು ಪೂರ್ತಿ ಮೇಲ್ಗಡೆ ಇರುವಂಥ ಪೈಪ್ ಒಳಗೆ ನೀರನ್ನು ಹಾಕ್ತಿದ್ರಂತ. ಯಾಕಪ್ಪ ಅಂತಂದ್ರೆ ಅಷ್ಟು ಮ್ಯಾಗಿಂದ ಪೈಪ್ ಒಳಗೆ ನೀರೆಲ್ಲ ಹಾಕಿದ ಮ್ಯಾಗ ಅದು ಪೂರ್ತಿ ಪ್ರೆಷರಾಗಿ ನೀರು ಕೆಳಗೆ ಹೋಕ್ಕವು. ನೀರು ಪ್ರೆಷರಾಗಿ ಕೆಳಗೆ ಹೋದ್ರೆ ಅಲ್ಲಿ ಆವಾಗಲೇ ಏನು ತೋರಿಸಿದೆ ನಿಮಗೆ ಕಟ್ಟಡ, ಅದ್ರ ಮ್ಯಾಗಿಂದ ನೀರು ಕಾರಂಜಿ ರೀತಿ ಸೈಡೆಲ್ಲ ಬೀಳ್ತಿತ್ತು. ಬಟ್ ಅವಾಗಿನ ಆದಿಲಶಾಹಿ ರಾಜರೆಲ್ಲ ಏನದಾರ, ಇಲ್ಲಿ ಸುತ್ತಮುತ್ತ ಬಿಜಾಪುರದಾಗಿರಲಿ ಅಥವಾ ಬಿಜಾಪುರದ ಸುತ್ತಮುತ್ತ ಇರುವಂಥ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಿದರೂ ಕೂಡ ಅಲ್ಲಿ ಒಂದು ಹೊಸ ರೀತಿ ಏನಾದರೂ ಪ್ರಯತ್ನ ಪಟ್ಟಾರವರು. ಒಂದು ಕಡೆ ಸಕ್ಸಸ್ ಕೂಡ ಆಗ್ಯಾವು, ಇನ್ನೊಂದಿಷ್ಟು ಕಡೆ ಅದು ಅರ್ಧಂಬರ್ಧ ಅಷ್ಟೇ ಬಿಟ್ಟಾರ. ಆದರೂ ಈ ಜಾಗದಾಗ ಆವಾಗಿನ ಕಾಲದಾಗೆ ಇಷ್ಟೆಲ್ಲ ಟೆಕ್ನಾಲಜಿನ ಬಳಕೆ ಮಾಡಿದ್ದೆ ಒಂದು ರೀತಿ ದೊಡ್ಡ ವಿಷಯ ಅಂತ ಹೇಳ್ಬೋದು. ನೋಡಿರಿ, ಇಲ್ಲೆಲ್ಲ ಸುತ್ತಮುತ್ತ ನಿಮ್ಗೆ ಕಲ್ಲು ಕಾಣತ್ತಾವಲ್ಲ, ಇವೆಲ್ಲ ಭಾಳ ಡೇಂಜರ. ದಯವಿಟ್ಟು ಇಲ್ಲಿ ಬಂದಾಗ ಯಾರು ಕೂಡ ಮ್ಯಾಗ ಬರಬೇಡ್ರಿ, ಸುಮ್ಮನೆ ಕೆಳಗೆ ನಿಂತು ಅದೇ ಜಾಗದಾಗ ನೋಡ್ರಿ. ಪೂರ್ತಿ ಏನು ಕಟ್ಟಡ ಐತಿ, ಆ ಕಟ್ಟಡದಿಂದ ಸ್ವಲ್ಪ ನಾವು ಕಂಟಿ ಎಲ್ಲ ಅದಾವೆ ಇಲ್ಲಿಂದ ನಡ್ಕೋತ ಒಳಗೆ ಬಂದೇವು ಅಂದ್ರೆ ಇಲ್ಲಿ ಕುಮಟಿಗೆ ಕೆರೆಯನ್ನು ನಾವು ಕ್ಲಿಯರಾಗಿ ನೋಡ್ಬೋದು. ಈ ಜಾಗದಾಗ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಬೈಕೆಲ್ಲ ಬರ್ತಾವ ಅನ್ಕೋತೀನಿ. ಬರೋಕೆ ಇಲ್ಲೆಲ್ಲ ದಾರಿ ಐತಿ. ಇದೇ ಕುಮಟಿಗೆ ಕೆರೆ. ಬಟ್ ಪ್ರತ್ಯೇಕವಾಗಿ ಇವಾಗ ನೀರು ಸ್ವಲ್ಪ ಕಮ್ಮಿ ಅದಾವು. ಅಂದ್ರೆ ಆವಾಗಿನ ಟೈಮ್ದಾಗ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ಇಲ್ಲೇನು ಪೂರ್ತಿ ನಿಮ್ಗೆ ಪೈಪ್ಗಳ ರೀತಿ ಕಾಣುತ್ತೆ ಅನ್ಕೋತೀನಿ. ಅದರ ಆ ಭಾಗದಲ್ಲಿ 2 ಪೈಪ್ಗಳನ್ನು ಹಾಕ್ಯಾರ. ಅಂದ್ರೆ ಇಲ್ಲಿ ಮುಖಾಂತರ ನೀರು ಈ 2 ಪೈಪ್ಗಳ ಒಳಗೆ ಬರ್ತಿತ್ತು. ಇನ್ನು ಈ ಭಾಗದಲ್ಲಿ ಪೂರ್ತಿ ಒಂದು ದೊಡ್ಡ ಕಟ್ಟೆಯ ರೀತಿ ಮಾಡ್ಯಾರ. ಅದ್ರ ಮುಖಾಂತರ ನೀರು ರಭಸವಾಗಿ ಪೂರ್ತಿ ಅಲ್ಲೇನು ಕಾಣುತ್ತದಲ್ಲ ಬಿಲ್ಡಿಂಗ್ಸ್ ಕಟ್ಟಡ, ಅಲ್ಲಿವರೆಗೂ ನೀರು ರಭಸವಾಗಿ ಹೋಗ್ತಿತ್ತು. ಈ ಕುಮಟಿ ಕೆರೆ ಏನೈತಿ, ಕೆರೆಯ ನಟ್ಟ ನಡುವ ಒಂದು ಸಣ್ಣ ಕಟ್ಟಡ ನೋಡ್ಬೋದು. ಆ ಕಟ್ಟಡವನ್ನು ಕೂಡ ಆವಾಗಿನ ಟೈಮ್ದಾಗೆ ಅದನ್ನು ಕಟ್ಟ್ಯಾರ. ಅಲ್ಲಿಗೆ ಹೋಗೋಕ್ಕಂತೂ ಆಗಲ್ಲ, ಯಾಕಪ್ಪ ಅಂತಂದ್ರೆ ಕಂಟಿನ್ಯೂ ನೀರಿಲ್ಲಿ ಸ್ವಲ್ಪ ಅಂತೂ ಇದ್ದೇ ಇರ್ತಾವೆ. ಇನ್ನೊಂದು, ಈ ಜಾಗದ ದೊಡ್ಡ ಕೆರೆ ಐತಿ ಅಂತಾನೆ ಮೇನಾಗಿ ಅವರು ಈ ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದು. ಯಾಕಂದ್ರೆ ಬೇಸಿಗೆ ಅರಮನೆ ಅಂದ್ರೆ ಅರಮನೆ ಸುತ್ತಮುತ್ತ ಈ ರೀತಿ ಒಂದು ಕೆರೆ ಇರಲೇಬೇಕು. ಈ ಜಾಗದಾಗ ಇವಾಗ ಬಂದಿವಿ ಅಂದರೂ ಕೂಡ ಸಿಕ್ಕಾಪಟ್ಟೆ ಜನ ಕೂತಾರೆ ಇಲ್ಲಿ. ಎಲ್ಲರೂ ಕೂತಿರೋ ಮೇನ್ ರೀಸನ್ನೇ ಸಿಕ್ಕಾಪಟ್ಟೆ ತಂಪು ಗಾಳಿ ಬರ್ತದೆ. ಒಂದು ರೀತಿ ವಿಶ್ರಾಂತಿ ಪಡೆಯೋಕೆ ಒಂದು ಸೂಕ್ತವಾದ ಸ್ಥಳ ಅಂತ ಹೇಳ್ಬೋದು ಇದಕ್ಕೆ. ನನ್ನ ಪ್ರಕಾರ ಈ ಜಾಗಕ್ಕೆ ಬೆಳಗ್ಗೆ 7 ರಿಂದ 9 ಗಂಟೆ ಒಳಗೆ ಬಂದೆವು ಅಂದ್ರೆ ಬಿಸಿಲೆಲ್ಲ ಜಾಸ್ತಿ ಇರಲ್ಲ, ಅಥವಾ ಸಂಜೆ 4 ರಿಂದ 5 ಗಂಟೆಗೆ ಬಂದ್ರೆ ಆವಾಗೂ ಬಿಸಿಲಿರಲ್ಲ. ಆ ಟೈಮ್ದಾಗ ಈ ಜಾಗದಾಗ ಕುತ್ಕೊಂಡು ಮುಂದೆ ಕೆರೆಯ ವ್ಯೂ ನೋಡ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯೋಕೆ ಒಂದು ರೀತಿ ಮಜಾನೇ ಬೇರೆ ಇರ್ತದೆ. ನೀವು ಬಂದರೂ ಆದಷ್ಟು ಬೆಳಗ್ಗೆ ಅಥವಾ ಸಂಜೆ ಟೈಮ್ದಾಗ ಬರ್ರಿ, ವ್ಯೂ ನಿಮ್ಗೆ ಇಲ್ಲಿಂದ ಭಾರಿ ಮಸ್ತ್ ಕಾಣ್ತದೆ. ಇನ್ನು ಪೂರ್ತಿ ನಾವು ಮ್ಯಾಗ ಇದೇ ಜಾಗದಾಗ ಏರ್ಕೊಂಡು ಬಂದ್ವಿ ಅಂತಂದ್ರೆ ಇಲ್ಲಿ ನೋಡ್ರಿ, ಈ ಜಾಗದಾಗ ಒಂದು ಸಣ್ಣ ಗುಮ್ಮಟ ರೀತಿ ಕ್ರಿಯೇಟ್ ಮಾಡ್ಯಾರ. ಈ ಜಾಗದಾಗ ಒಂದು ಪೈಪ್ ಐತಿ, ಅದು ಬಿಟ್ರೆ ಈ ಜಾಗದಾಗ ಒಂದು ಚಿಕ್ಕ ಪೈಪ್ ಐತಿ. ಆಲ್ಮೋಸ್ಟ್ ಈ ಜಾಗದ ಸೈಡಿಗೆಲ್ಲ ಕೂತು ಸ್ನಾನ ಎಲ್ಲ ಮಾಡೋಕೆ ಒಂದು ರೀತಿ ಸೂಕ್ತವಾದ ಜಾಗ. ಆ ಜಾಗದಾಗ ಪೂರ್ತಿ ಕೆರೆ, ಇಲ್ಲಿ ಸ್ನಾನ ಮಾಡೋಕ್ಕೆ ಬಳಸ್ತಿದ್ರು ಅಥವಾ ಇನ್ನೂ ಬೇರೆ ಯಾವುದಕ್ಕಾದರೂ ಇದು ಬಳಕೆ ಆಗ್ತಿತ್ತು, ಅಷ್ಟು ಸ್ಪಷ್ಟವಾಗಿ ನನಗೂ ಕೂಡ ಗೊತ್ತಿಲ್ಲ. ಅಂದರೂ ಒಂದು ರೀತಿ ಈ ಕಟ್ಟಡವನ್ನು ಕೂಡ ಕ್ರಿಯೇಟಿವ್ ಆಗಿ ಕಟ್ಟ್ಯಾರ. ಮ್ಯಾಗ ಹೋಗಿ ನಾವು ನಿಂತೇವಪ್ಪ ಅಂತಂದ್ರೆ ಅಲ್ಲಿಂದ ಈ ಮುಂದಿರುವಂಥ ಕುಮಟಗೆರೆ ಕೆರೆ ಪೂರ್ತಿ ನಮ್ಗೆ ಕ್ಲಿಯರಾಗಿ ಕಾಣ್ತೈತಿ. ಬಟ್ ಮ್ಯಾಗ ಹೋಗ್ಬೇಕಂದ್ರೆ ಸ್ವಲ್ಪ ಹತ್ತು ಸಾಹಸ ಮಾಡಬೇಕಂತ ಇಲ್ಲಿ. ಮ್ಯಾಗ ಹತ್ತೋದು ದೊಡ್ಡ ಕಷ್ಟ ಆಗಿದೆ ಇಲ್ಲಿ. ಇದ್ರ ಪೂರ್ತಿ ಮ್ಯಾಗೇರಿ ನಿಮ್ಗೆ ಕ್ಲಿಯರ್ ಆಗಿ ಕೆರೆಯ ವ್ಯೂ ತೋರಿಸ್ಬೇಕಂತ ಭಾಳ ಪ್ರಯತ್ನ ಮಾಡಿದ್ದೆ. ಒಂದು 5-6 ಸಲ ಮ್ಯಾಗ ಹತ್ತಕ್ಕೆ ಟ್ರೈ ಮಾಡಿದ್ದೆ. ಪ್ಯಾಂಟ್ ಒಂದು ಸಿಕ್ಕಾಪಟ್ಟೆ ಟೈಟ್ ಐತಿ, ಮ್ಯಾಗಂತರೂ ಹತ್ತೋದಾಗಲಿಲ್ಲ. ಸ್ವಲ್ಪ ಬೇಜಾರೈತಿ. ಮ್ಯಾಗ ಹೋಗಿದ್ರೆ ಇನ್ನೂ ಸ್ವಲ್ಪ ವ್ಯೂ ಎಲ್ಲ ಚೆನ್ನಾಗಿ ಕಾಣ್ತಿತ್ತು. ಏನು ಮಾಡೋದು, ಇಲ್ಲಿ ಒಂದು ರೀತಿ ಸಣ್ಣ ಹೊಂಡದ ರೀತಿ ಮಾಡ್ಯಾರ. ಆ ಜಾಗದಿಂದ ನೀರು ಡೈರೆಕ್ಟಾಗಿ ಈ ಸ್ಪಾಟಿಗೆ ಬರ್ತಿತ್ತು. ಇಲ್ಲೆಲ್ಲ ಏನು ದೊಡ್ಡ ಕಟ್ಟೆ ರೀತಿ ಐತಲ್ಲ, ಇದ್ರೊಳಗಿಂದ ನೀರು ಪಾಸ್ ಆಗ್ತಿತ್ತು. ಬಟ್ ಆ ಜಾಗದಾಗೆಲ್ಲ ನೋಡ್ಬೋದು ಅಲ್ಲೊಂದು ಎಲ್ಲ ಸಣ್ಣ ಸಣ್ಣ ಪೈಪ್ ಅದಾವೆ. ಇದ್ರ ಮೂಲಕ ಆ ಕಡೆ ಅಥವಾ ಬೇರೆ ಪ್ರದೇಶಗಳಿಗೆ ನೀರೆಲ್ಲ ಹೋಗ್ತಿತ್ತು ಅಂತ ಅನ್ಕೋತೀನಿ. ನೋಡ್ರಿ, ಆ ಜಾಗದಾಗ ಒಂದು ದ್ವಾರದ ಬಾಗಿಲು ಏನು ಕಾಣತ್ತದ, ಅದನ್ನು ಆವಾಗಿನ ಟೈಮ್ದಾಗ ರಾಜರು ಎಲ್ಲ ಎಂಟ್ರಿ ಕೊಡ್ತಿದ್ದು ಅದೇ ಜಾಗದಾಗ. ಅಂದರೆ ಈ ಬೇಸಿಗೆ ಅರಮನೆಯ ಮೇನ ಮೂಲ ದ್ವಾರ ಅದೇ. ಆವಾಗ ಅದರಿಂದನೇ ಒಳಗಡೆ ಬರ್ತಿದ್ರು. ಬಟ್ ಅದು ಕೂಡ ಸುತ್ತಮುತ್ತ ಇದ್ದದ್ದು ಎಲ್ಲ ಕುಸಿದು ಕೆಳಗೆ ಬಿದ್ದದ. ಅದು ನೋಡಿದ್ರೆ ಇದರ ಸುತ್ತ ಸರೌಂಡಿಂಗ ಕೋಟೆ ರೀತಿ ಎಲ್ಲ ಈತ ಅನ್ಕೋತೀನಿ. ಬಟ್ ಅದರ ಯಾವುದೇ ರೀತಿ ಅವಶೇಷಗಳು ಈ ಜಾಗದಾಗಿಲ್ಲ. ಅದೊಂದು ದ್ವಾರದ ಬಾಗಿಲವನ್ನು ನಾವು ನೋಡ್ಬೋದು.
ನೋಡ್ರಿ ಈ ಏನು ಬೇಸಿಗೆ ಅರಮನೆ ಐತಲ್ಲ ಇದು ಸಿಂದಗಿ ರೋಡಿಗೆ ಕುಮಟಗಿ ಅಂತ ಒಂದು ಊರು ಬರ್ತದ. ಕುಮಟಗಿ ಊರೊಳಗೆ ಸೈಡಿಗೆ ನಿಮಗೆ ಬೋರ್ಡ್ ಹಾಕ್ಯಾರ ಬೇಸಿಗೆ ಅರಮನೆ ಅಂಥೇಳಿ. ಬೋರ್ಡ್ ಇರ್ಲಿಕ್ಕಂದ್ರೂ ನೀವು ಅಲ್ಲಿಗೆ ಬಂದ್ಮ್ಯಾಗ ಯಾರಿಗಾದ್ರೂ ಕೇಳ್ರಿ ಹೇಳ್ತಾರೆ. ಈ ಜಾಗಕ್ಕೆ ಬಂದು ಇಲ್ಲಿ ವಿಸಿಟ್ ಮಾಡಿ ಇಲ್ಲಿರುವಂಥ ಪ್ಲೇಸ್ನ ನೋಡಿರಿ. ಒಟ್ಟಿನಲ್ಲಿ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಈ ಜಾಗದಾಗ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು ಇದಕ್ಕೆ. ಐ ಹೋಪ್ ನಿಮಗೆ ಬೇಸಿಗೆ ಅರಮನೆಯ ಬಗ್ಗೆ ನಾನು ತೋರಿಸಿರುವಂಥ ಈ ಕಂಪ್ಲೀಟ್ ವಿಡಿಯೋ ಇಷ್ಟ ಆಗೈತಪ್ಪ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಾಗ ಇನ್ನೊಂದು ಐತಿಹಾಸಿಕ ಸ್ಥಳದ ಬಗ್ಗೆ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗುಮು. ಎಲ್ಲರಿಗೂ ಬಾಯ್.